ನೋಡಿ, ಶಕ್ತಿ ಕೇಂದ್ರ ವಿಧಾನಸೌಧ ಇದು ಕರ್ನಾಟಕ ಆಡಳಿತ ಶಕ್ತಿ ಕೇಂದ್ರ ವಿಧಾನಸೌಧ. ಜಗಮಗ ಲೈಟ್ ಬೆಳಕಿನಲ್ಲಿ ಶಕ್ತಿ ಕೇಂದ್ರ. ಈಗ ವಿಧಾನಸೌಧಕ್ಕೆ ಬೆಳಕಿನ ವ್ಯವಸ್ಥೆ ಇದೊಂದು ಪರ್ಮನೆಂಟ್ ವ್ಯವಸ್ಥೆ ಮಾಡಿದ್ದಾರೆ ಸಭಾಪತಿ ಯು ಟಿ ಖಾದರ್ ಅವರು. ಇಡೀ ವಿಧಾನಸೌಧಕ್ಕೆ ದೀಪಾಲಂಕಾರ. ಇದು ಮೊದಲು ಕೆಲವು ಹಬ್ಬ ಹರಿದಿನಗಳು ಅಥವಾ ಗಣರಾಜ್ಯೋತ್ಸವ ಅಥವಾ ಸ್ವಾತಂತ್ರ್ಯ ದಿನೋತ್ಸವ, ಈ ಥರ ವಿಶೇಷ ದಿನಗಳಲ್ಲಿ, ಕನ್ನಡ ರಾಜ್ಯೋತ್ಸವ, ಈ ಥರ ವಿಶೇಷ ದಿನಗಳಲ್ಲಿ ಲೈಟಿಂಗ್ ಮಾಡ್ತಾಯಿದ್ರು. ಈಗ ವಿಧಾನಸೌಧಕ್ಕೆ ಪರ್ಮನೆಂಟಾಗಿ ಲೈಟಿಂಗ್ ಮಾಡುವ ಒಂದು ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಶಕ್ತಿ ಕೇಂದ್ರ ವಿಧಾನಸೌಧ ಈ ಥರ ಜಗಮಗ ಬೆಳಕಿನಲ್ಲಿ ಹೇಗೆ ಮೆರಿ ಮಿಂಚ್ತಾ ಇದೆ ನೋಡಿ. 1,000ಕ್ಕೂ ಅಧಿಕ ಲೈಟಿಂಗ್ಗಳನ್ನು ಎಲ್ಲ ಹಾಕಿದ್ದಾರೆ. ಎಲ್ಲ ವೈವಿಧ್ಯಮಯ ಬೆಳಕುಗಳು ಬರುತ್ತೆ. ಇದು ಆಲ್ಮೋಸ್ಟ್ ಒಂದು 2 hours ಈ ಲೈಟಿಂಗ್ ವ್ಯವಸ್ಥೆ ಇರುತ್ತೆ. ಈಗೊಂದು ಇದು ಪ್ರಾಯೋಗಿಕವಾಗಿ ನಡೀತಾ ಇದೆ. 21ನೇ ತಾರೀಕಿಂದ ಅಧಿಕೃತವಾಗಿ, ಮಾರ್ಚ್ 21ನೇ ತಾರೀಕಿಂದ ಅಧಿಕೃತವಾಗಿ ಇದು ಲೈಟಿಂಗ್ ವ್ಯವಸ್ಥೆ ಪರ್ಮನೆಂಟಾಗಿ ವಿಧಾನಸೌಧ ಬೆಂಗಳೂರು ಬಂದವರು ಸಂಜೆ ವಿಧಾನಸೌಧಕ್ಕೆ ಬಂದು ಈ ಕಲರ್ಫುಲ್ ಲೈಟಿಂಗ್ ಬೆಳಕಿನ ವ್ಯವಸ್ಥೆಯಲ್ಲಿ ವಿಧಾನಸೌಧವನ್ನು ಕಣ್ತುಂಬಿಕೊಳ್ಬೋದು. ಆಡಳಿತ ಶಕ್ತಿ ಕೇಂದ್ರ ಇಡೀ ಕರ್ನಾಟಕದ ಆಡಳಿತ ಸೂತ್ರ ವಿಧಾನಸೌಧದಿಂದ ನಡೀತದೆ. ಮಹಾತ್ಮ ಗಾಂಧಿ ಪ್ರತಿಮೆ. ಆದರೆ ವಿಧಾನಸೌಧಕ್ಕೆ ಬೆಳಕಿದೆ, ಆದರೆ ವಿಕಾಸಸೌಧಕ್ಕೆ ಈ ಥರ ಲೈಟಿಂಗ್ ವ್ಯವಸ್ಥೆ ಮಾಡಿಲ್ಲ, ವಿಧಾನಸೌಧಕ್ಕೆ ಮಾತ್ರ ಮಾಡಿದ್ದಾರೆ. ಇದು ಒಂದು ಪರ್ಮನೆಂಟು. ಈ ಹಿಂದಿನ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರು ಜಪಾನ್ಗೆ ಹೋದಾಗ ಅಲ್ಲಿ ಆಡಳಿತ ಕೇಂದ್ರಕ್ಕೆ ಈ ರೀತಿ ಬೆಳಕಿನ ವ್ಯವಸ್ಥೆ ಮಾಡೋದನ್ನು ನೋಡಿ ಪ್ರೇರಿತರಾಗಿ ವಿಧಾನಸೌಧಕ್ಕೆ ಲೈಟಿಂಗ್ ಮಾಡಬೇಕಂತ ಯೋಚನೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಆವಾಗ ಸಂದರ್ಭ ಸಂಭ್ರಮಗಳ ಸಮಯದಲ್ಲಿ ವಿಧಾನಸೌಧಕ್ಕೆ ಲೈಟಿಂಗ್ ಮಾಡ್ತಾಯಿದ್ರು. ಈಗ ಇದನ್ನು ಒಂದು ಪರ್ಮನೆಂಟ್ ವ್ಯವಸ್ಥೆ ಮಾಡಲಿಕ್ಕೆ ಸಭಾಪತಿ ಯು ಟಿ ಖಾದರ್ ಅವರು ನಿರ್ಣಯ ತಗೊಂಡಿದ್ದಾರೆ. ಈಗ ಇಡೀ ವಿಧಾನಸೌಧಕ್ಕೆ LED ಬೆಳಕಿನ ಮೂಲಕ ವೈವಿಧ್ಯಮಯ ಬಣ್ಣ ನೋಡಿ. ವಿಧಾನಸೌಧ ಲೈಟ್, ಆದರೆ ವಿಕಾಸಸೌಧಕ್ಕೆ ಬೆಳಕಿನ ವ್ಯವಸ್ಥೆ ಮಾಡಿಲ್ಲ. ಅದು ಒಂದು ಮಾಡ್ಬೋದು. ಈಗ ವಿಧಾನಸೌಧಕ್ಕೆ ಮಾತ್ರ ಬೆಳಕಿನ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಕಲರ್ಫುಲ್ ಲೈಟಿಂಗ್ ವ್ಯವಸ್ಥೆ, ಕಲರ್ ವ್ಯವಸ್ಥೆಯಲ್ಲಿ ವಿಧಾನಸೌಧವನ್ನು ಕಣ್ತುಂಬಿಕೊಳ್ಬೋದು. ವಿಧಾನಸೌಧಕ್ಕೆ ಬೆಳಕಿದೆ, ಆದರೆ ವಿಕಾಸಸೌಧಕ್ಕೆ ಬೆಳಕಿಲ್ಲ, ಬೆಳಕಿನ ಅಲಂಕಾರ ಇಲ್ಲ. ವಿಕಾಸಸೌಧ ಇದು SM ಕೃಷ್ಣ ಕಾಲದಲ್ಲಿ ನಿರ್ಮಾಣದ್ದು ವಿಕಾಸಸೌಧ. ಇದು ಅದಕ್ಕೆ ಬೆಳಕಿನ ವ್ಯವಸ್ಥೆ ಇಲ್ಲ. ವಿಧಾನಸೌಧಕ್ಕೆ ಮಾಡಲಾಗಿದೆ. ವಿಕಾಸಸೌಧಕ್ಕೆ ಈ ಭಾಗ್ಯ ಇನ್ನೂ ಬಂದಿಲ್ಲ. ಇನ್ನು ಭವಿಷ್ಯದಲ್ಲಿ ಇದಕ್ಕೂ ಬರ್ಬೋದು. ಅಲ್ಲಿಂದ ಬಂದರೆ ವಿಧಾನಸೌಧ ಈ ಥರ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಆಡಳಿತ ಶಕ್ತಿ ಕೇಂದ್ರ ಇದನ್ನು ನೋಡೋದೇ ಒಂದು ಚೆಂದ. ಈ ಮಧ್ಯ ಮಹಾತ್ಮ ಗಾಂಧಿ ಮತ್ತು ಬೆಳಕಿನಲ್ಲಿ ವಿಧಾನಸೌಧ ಧ್ಯಾನ ಮುದ್ರೆಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ವಿಧಾನಸೌಧ ಬೆಳಕು. ವಿಧಾನಸೌಧ ಬೆಳಕಿನ ವ್ಯವಸ್ಥೆ ಸಜ್ಜುಗೊಳ್ತಾ ಇದೆ. ಈ ಥರ ಬೆಳಕುಗಳು ವಿಧಾನಸೌಧಕ್ಕೆ ಬೆಳಕಿನ ವ್ಯವಸ್ಥೆ ಮಾಡೋದು. ಇದು ಹೊರಗಿನಿಂದ ಒಳಗೆ ನೋಡಿ. ಈ ಥರ 1,000 ಬೆಳಕುಗಳನ್ನು ಲೈಟಿಂಗ್ ವ್ಯವಸ್ಥೆಗೆ ಅಳವಡಿಸಿದ್ದಾರೆ ವಿಧಾನಸೌಧಕ್ಕೆ. ಲೆಕ್ಸಾ ಕಂಪ್ನಿಯ ಲೈಟ್ ನೋಡಿ. ಇದು ವಿಧಾನಸೌಧ ಲೈಟಿಂಗ್ ವ್ಯವಸ್ಥೆಯ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ವ್ಯವಸ್ಥೆಗಳು ಈ ಥರ ಲೆಕ್ಸಾ ಕಂಪ್ನಿಯ 1,000 ಲೈಟ್ಗಳನ್ನು ವಿಧಾನಸೌಧ ಬೆಳಕಿನ ವ್ಯವಸ್ಥೆಗಳು ಅಳವಡಿಸಲಾಗಿದೆ. ಇದೆಲ್ಲ LED ಲೈಟ್ಗಳು. ಲೆಕ್ಸಾ ಕಂಪ್ನಿಯ 1,000 ಲೈಟ್ಗಳು. ನೋಡಿ, ವಿಧಾನಸೌಧ ಲೈಟ್ ನೋಡಿ, ಬ್ಲೂ ಕಲರ್ ಇದೆ. ಇದು ವಿಧಾನಸೌಧಕ್ಕೆ ವಿಶೇಷ ಬೆಳಕಿನ ಅಲಂಕಾರ ಎಷ್ಟು ಮಾಡಲಾಗಿದೆ. ಲೆಕ್ಸಾ ಕಂಪನಿಯ 1,000 ಲೈಟ್ಗಳನ್ನು ಅಲಂಕಾರಕ್ಕಾಗಿ ಬಳಸಲಾಗಿದೆ. ದೀಪಾಲಂಕಾರಕ್ಕಾಗಿ ವಿಧಾನಸೌಧಕ್ಕೆ ಒಂದು ದೀಪಾಲಂಕಾರ.
ಇದೀಗ ಪರ್ಮನೆಂಟ್ ಆಗಿರುತ್ತೆ ದೀಪಾಲಂಕಾರ. ಮೊದಲು ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವ ಈ ಥರ ಸಂಭ್ರಮದ ಸಮಯದಲ್ಲಿ ಬೆಳಕು ಮಾಡ್ತಾಯಿದ್ರು. ಈಗ ಪರ್ಮನೆಂಟಾಗಿ ವ್ಯವಸ್ಥೆ ಮಾಡ್ತಾಯಿದ್ದಾರೆ ನೋಡಿ. ಇನ್ನೊಂದು ನೀವು ಗಮನಿಸಬೇಕು, ಇಲ್ಲಿ ನೋಡಿ ರಾಷ್ಟ್ರಧ್ವಜ ಹಾರ್ತಾ ಇಲ್ಲ. ನೀವು ನೋಡಿದಾಗೆಲ್ಲ ರಾಷ್ಟ್ರಧ್ವಜ ಹಾರ್ತಾ ಇರುತ್ತೆ. ಈಗ ರಾಷ್ಟ್ರಧ್ವಜ ಎಲ್ಲ ಸಂಜೆ 6 ಗಂಟೆ ಆಗ್ತಿದ್ದಾಗೆ ರಾಷ್ಟ್ರಧ್ವಜವನ್ನು ಇಳಿಸಲಾಗುತ್ತೆ. ತುಂಬ ಏನಿಗೆ ವಿಷಯನೇ ಗೊತ್ತಿರಲ್ಲ ನೋಡಿ. ಸಂಜೆ 6 ಗಂಟೆ ಆಗ್ತಿದ್ದಾಗ ರಾಷ್ಟ್ರಧ್ವಜ ಇಳಿಸಿದ್ದಾರೆ. ಈಗ ರಾಷ್ಟ್ರಧ್ವಜ ಹಾರ್ತಾ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಧ್ವಜನ ಏರಿಸಲಾಗುತ್ತೆ. ಇದಕ್ಕಾಗಿ 4-5 ಮಂದಿ ಸಿಬ್ಬಂದಿಗಳಿದ್ದಾರೆ ರಾಷ್ಟ್ರಧ್ವಜ ಹಾರಿಸಲಿಕ್ಕೆ ಮತ್ತು ಇಳಿಸಲಿಕ್ಕೆ. ಈಗ ರಾಷ್ಟ್ರಧ್ವಜವನ್ನು ಇಳಿಸಲಾಗಿದೆ ನೋಡಿ. ರಾಷ್ಟ್ರಧ್ವಜ ಹಾರ್ತಾ ಇದೆ. ರಾಷ್ಟ್ರಧ್ವಜ ಹಾರುವ ಕಂಬ ಇದು ವಿಧಾನಸೌಧ ಫ್ರಂಟ್ ಗೇಟಲ್ಲಿ ನೋಡಿ. ಬೆಳಕಿನ ಅಲಂಕಾರ, ವಿಧಾನಸೌಧ ಬೆಳಕಿನ ಅಲಂಕಾರ ಹೇಗಿದೆ ನೋಡಿ. ಕಲರ್ಫುಲ್ ಆಗಿ ಇದೆ ನೋಡಿ. ರಾಷ್ಟ್ರಧ್ವಜ ಹಾರ್ತಾ ಇಲ್ಲ ನೋಡಿ. 3-4 ಬಣ್ಣಗಳ ಅಲಂಕಾರಗಳನ್ನು ಮಾಡಿದ್ದಾರೆ. ಲೆಕ್ಸಾ ಕಂಪನಿಯ 1,000 ಲೈಟ್ಗಳನ್ನು ಅಲಂಕಾರಕ್ಕಾಗಿ ಬಳಸಲಾಗಿದೆ ವಿಧಾನಸೌಧದಲ್ಲಿ. ವಿಧಾನಸೌಧ ನಿಮಗೆ ಒಂದು 60 ಎಕರೆ ಪ್ರದೇಶದಲ್ಲಿ ವಿಧಾನಸೌಧ ಕ್ಯಾಂಪಸ್ ಇದೆ. ವಿಧಾನಸೌಧ ವಿಕಾಸಸೌಧ ಕ್ಯಾಂಪಸ್ಸು 60 ಎಕರೆ ಪ್ರದೇಶದ ವ್ಯಾಪ್ತಿಯಲ್ಲಿದೆ. ಇದು ಕರ್ನಾಟಕದ ಮತ್ತು ಇಡೀ ಭಾರತದಲ್ಲಿ ಅತ್ಯಂತ ಸುಂದರವಾದ ಒಂದು ಆಡಳಿತ ಕೇಂದ್ರ ಅಂತಲೇ ಹೇಳ್ಬೋದು. ಇದು ಬೇರೆ ಯಾವುದೇ ರಾಜ್ಯದಲ್ಲಿ ಇಷ್ಟು ಸುಂದರವಾದ ಆಡಳಿತ ಕೇಂದ್ರ ಅಲ್ಲ. ಇದು ಕರ್ನಾಟಕದ ಶಕ್ತಿ ಕೇಂದ್ರನೂ ಹೌದು, ಆಡಳಿತ ಕೇಂದ್ರ. ರಾಜಧಾನಿ ಬೆಂಗಳೂರು, ಉದ್ಯಾನ ನಗರಿ ರಾಜಧಾನಿ ಬೆಂಗಳೂರಿನ ಕಲರನ್ನು ಇದು ಇನ್ನಷ್ಟು ಹೆಚ್ಚು ಮಾಡಿದೆ. ವಿಧಾನಸೌಧ ಪ್ರದೇಶ 60 ಎಕರೆ ಪ್ರದೇಶ ವ್ಯಾಪ್ತಿಯಲ್ಲಿದೆ ನೋಡಿ. ಹೇಗೆ ಕಲರ್ ಬಣ್ಣಗಳು ನೋಡಿ. ರಾಷ್ಟ್ರಧ್ವಜ ಹಾರ್ತಾ ಇಲ್ಲ, ರಾಷ್ಟ್ರಧ್ವಜ ಇಳಿಸಲಾಗಿದೆ. ಸೂರ್ಯ ಮುಳುಗ್ತಿದ್ದಾಗೆ ರಾಷ್ಟ್ರಧ್ವಜ ಶಿಷ್ಟಾಚಾರ ಪ್ರಕಾರ ಇಳಿಸಲಾಗುತ್ತೆ. ಈಗ ರಾಷ್ಟ್ರಧ್ವಜ ಹಾರ್ತಾ ಇಲ್ಲ, ಇಳಿಸಿದ್ದಾರೆ. ಇದು ವಿಧಾನಸೌಧದ ಕಲರ್ ಒಂದು ಇದು ಪರ್ಮನೆಂಟಾಗಿ ಒಂದು ಬೆಳಕಿನ ವ್ಯವಸ್ಥೆ ವಿಧಾನಸೌಧ. ಈಗ ವಿಧಾನಸೌಧದಲ್ಲಿ ಅಧಿವೇಶನ ನಡೀತಾ ಇದೆ. ಬಜೆಟ್ ಅಧಿವೇಶನ ನಡೀತದೆ. 2025ರ ಪ್ರಥಮ ಅಧಿವೇಶನ, ಬಜೆಟ್ ಅಧಿವೇಶನ. ಸಿದ್ದರಾಮಯ್ಯ ಅವರು ಬಜೆಟನ್ನು ಮಂಡಿಸಿದ್ದಾರೆ. 4 ಲಕ್ಷ ಕೋಟಿಯ ಬಜೆಟ್ ಮಂಡಿಸಿದ್ದಾರೆ. ಈಗ ವಿಧಾನಸೌಧ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಇದೊಂದು ಪರ್ಮನೆಂಟ್ ಲೈಟಿಂಗ್ ವ್ಯವಸ್ಥೆ ಅಂತ ಹೇಳ್ತಾರೆ. ಏನು ಅನಿಸುತ್ತೆ ಈ ಬಗ್ಗೆ ನಿಮಗೆ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಮುಂಚೆ ಎಂದೂ ಮಾಡಿರಲಿಲ್ಲ, ಈಗ ಮಾಡಿದ್ದಾರೆ. ಏನೋ ಒಂದು ಜನಗಳಿಗೆ ಆಕರ್ಷಣೆ ಆಗಿದೆ. ಮೊದಲು ಆಗಸ್ಟ್ 15 ಅಥವಾ ರಿಪಬ್ಲಿಕ್ ಡೇ ಆ ಟೈಮಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡ್ತಿದ್ರು. ಮತ್ತು ಜನವರಿ 26ಕ್ಕೆ ನವೆಂಬರ್ 1ಕ್ಕೆ ಮಾಡ್ತಾ ಇದ್ರು. ಇವಾಗ ಪರ್ಮನೆಂಟ್ ಆಗಿ ಇದು ಮಾಡಿದ್ದಾರೆ ಅಂತ ಹೇಳ್ತಾರೆ. ಪರ್ಮನೆಂಟ್ ಮಾಡಿರೋದ್ರಿಂದ ಜನಗಳಿಗೆ ಬರೋರಿಗೆಲ್ಲ ಇಲ್ಲಿ ನಿಂತು ನೋಡೋರಿಗೆ ತುಂಬ ಚೆನ್ನಾಗಿರುತ್ತೆ. ವಿಧಾನಸೌಧ ಇನ್ನಷ್ಟು ಕಲರ್ಫುಲ್ ಆಗಿ ಕಾಣುತ್ತೆ. ಆಕರ್ಷಣೀಯ ಸ್ಥಳವಾಗಿ ಮಾರ್ಪಡುತ್ತೆ. ವಿಧಾನಸೌಧನೇ ಒಂದಿಷ್ಟು ಆಕರ್ಷಣೆ ಇದೆ. ಅದಕ್ಕೆ ಕಲರ್ ಮತ್ತು ಹೆಚ್ಚಿನ ಒಂದು ಅದಕ್ಕೆ ಕಲರ್ ಬರುತ್ತೆ. ಟೂರಿಸ್ಟ್ಗಳು ಬಂದಕ್ಕೆ ಹೋಗಲಿಕ್ಕೆ ಅಂತ ಇಡೀ ನಿಮಗೆ ಇಂಡಿಯಾದಲ್ಲಿ ಮುಂದುವರಿಸಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಈಗ ಪರ್ಮನೆಂಟ್ ಆಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ. 1,000 ಲೈಟ್ಗಳನ್ನು ಹಾಕಿ ಇದು ಕಲರ್ಫುಲ್ ಆಗಿ ಮಾಡ್ತಾ ಇದ್ದಾರೆ. ಆದರೆ ವಿಧಾನಸೌಧ ಇನ್ನಷ್ಟು ಒಳ್ಳೆ ಮಧುವಣಗಿತ್ತಿ ಥರ ಸುಂದರವಾಗಿ ಕಾಣ್ತಾ ಇದೆ. ಅದ್ಭುತವಾಗಿ ಕಾಣ್ತಾ ಇದೆ. ಅದರಲ್ಲಿ ವಿವಿಧ ಬಣ್ಣಗಳ ಒಂದು ಬೆಳಕಿನ ವ್ಯವಸ್ಥೆ ಮಾಡಿದ್ದಾರೆ. ಇದು ರೆಡ್ಡು, ನಿಮಗೆ ರೆಡ್ಡು ಗ್ರೀನ್ ಅಂತ ಹಾಕಿದ್ರು ವೈಟಲ್ಲಿ ಏನಿದೆಲ್ಲ ಮತ್ತು ಪಿಂಕ್, ಲೈಟ್ ಪಿಂಕ್, ವೈಟು, ಇದು ಗ್ರೀನ್ ಅಷ್ಟು ಕಾಣಿಸ್ತದೆ. ಇನ್ನು ವಿಕಾಸಸೌಧಕ್ಕೆ ವ್ಯವಸ್ಥೆ ಮಾಡಿಲ್ಲ. ನೆಕ್ಸ್ಟ್ ಭವಿಷ್ಯದಲ್ಲಿ ಅದು ಮಾಡ್ಬೋದು. ಸದ್ಯ ವಿಧಾನಸೌಧ ಮಾತ್ರ ಲೈಟಿಂಗಲ್ಲಿ ಮಿಂಚ್ತಾ ಇದೆ, ಮಿರಿ ಮಿಂಚ್ತಾ ಇದೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ವ್ಯವಸ್ಥೆಗಳು. ಆಮೇಲೆ ಇದು ಗಂಡ ಬೇರೊಂಡಕ್ಕೆ ಒಂದು ವಿಶೇಷವಾಗಿ ಅದಕ್ಕೊಂದು ಬಣ್ಣ ಕೊಡಬೇಕಿತ್ತು. ಅದಕ್ಕೊಂದು ಗೋಲ್ಡ್ ಕಲರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಈ ಕಲರ್ ಮಾತ್ರ ತುಂಬ ಅದ್ಭುತವಾಗಿ ಕಾಣುತ್ತೆ. ತುಂಬ ಚೆನ್ನಾಗಿದೆ. ಈ ಕಲರ್ಗೆ ಅದು ಪರ್ಮನೆಂಟ್ ಆಗಿ ಅದಕ್ಕೊಂದು ಗೋಲ್ಡ್ ಟೈಪ್ ಹೆಂಗೆ ಮಾಡಿದಾರಲ್ಲ. ಹೌದು. ಎಲ್ಲ ಬೆಳಕಿನಲ್ಲಿ ಮಿಂದು ಎದ್ದ ವಿಧಾನಸೌಧ ನೋಡಿ. ಕಲರ್ಫುಲ್. ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನೋ ಒಂದು ಸ್ಲೋಗನ್ ಜೊತೆ ನೋಡಿ ಗಂಡ ಬೇರೆಂಡ
ರಾಷ್ಟ್ರಧ್ವಜ ಹಾರ್ತಾ ಇಲ್ಲ, ರಾಷ್ಟ್ರಧ್ವಜ ಇಳಿಸಿದ್ದಾರೆ. ವಿಧಾನಸೌಧದ ಬೆಳಕಿನಲ್ಲಿ ವಿಧಾನಸೌಧ ಹೇಗೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡ್ಬೋದು. ತುಂಬ ಸುಂದರವಾಗಿ ಕಾಣ್ತಾ ಇದೆ. ಬೆಂಗಳೂರಿನ ಆಕರ್ಷಣೆಯನ್ನು ಇನ್ನಷ್ಟು ಜಾಸ್ತಿ ಮಾಡಿದೆ. ಅದ್ರ ಮಧ್ಯೆ ಒಂದು ಹಕ್ಕಿನ ಹಾರ್ತಾ ಇದೆ ಬೆಳಕಿನಲ್ಲಿ ನೋಡಿ. ಆದರೆ ಸ್ವಲ್ಪ ಹಕ್ಕಿಗಳಿಗೆ ಇದೆಲ್ಲ ಡಿಸ್ಟರ್ಬ್ ಆಗ್ಬೋದು ಈ ಏರಿಯಾದಲ್ಲಿ ಬೆಳಕುಗಳು ಸ್ವಲ್ಪ. ಆದರೂ ಜನರು ಖುಷಿ ಕೊಡೋಕ್ಕಾಗಿ ಇದನ್ನು ಮಾಡಿದೆ ನೋಡಿ. ಹದ್ದು ಹಾರ್ತಾ ಇದೆ. ಜಾಸ್ತಿ ಬೆಳಕಿದ್ರೆ ಹಕ್ಕಿಗಳ ಒಂದು ಲೈಫ್ ಸ್ಟೈಲ್ಗೂ ಸ್ವಲ್ಪ ಧಕ್ಕೆ ಆಗ್ಬೋದು. ಆದರೂ ಕಲರ್ ಆಗಿ ಲೈಟಿಂಗ್ ಹಾಕಿದ್ದಾರೆ ನೋಡಿ. ವಿಧಾನಸೌಧ ಒಂದು 60 ಎಕರೆ ಕ್ಯಾಂಪಸಲ್ಲಿದೆ ವಿಧಾನಸೌಧ ವಿಕಾಸಸೌಧ. 60 ಎಕರೆ ಕ್ಯಾಂಪಸ್ಸಲ್ಲಿ ವಿಧಾನಸೌಧ ನೋಡಿ. ಕಲರ್ಫುಲ್ ವಿಧಾನಸೌಧ ಮನಸ್ಸಿಗೆ ಮುದ ನೀಡುವಂಥ ಒಂದು ಕಲರ್ ಕಾಣ್ತೇವೆ. ವಿಧಾನಸೌಧ ಸುಂದರವಾಗಿ ಕಲರ್ಫುಲ್ಲಾಗಿ ಕಾಣ್ತೇವೆ. ಸಭಾಪತಿಯವರು ಇದು ಯು ಟಿ ಖಾದರ್ ಅವರು ಸಭಾಧ್ಯಕ್ಷರಾದ ಮೇಲೆ ವಿಧಾನಸೌಧದಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿದ್ದಾರೆ. ಅಲ್ಲಿ ಮೈಸೂರು ಬಾಗಿಲು ಹಾಕಿದ್ದಾರೆ. ತುಂಬ ಕಲರ್ಫುಲ್ ಆದ ಒಂದು ಜನರಿಗೆ ವಿಧಾನಸೌಧ ಆಕರ್ಷಣೆಯನ್ನು ಜಾಸ್ತಿ ಮಾಡುವಂಥ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ ಯು ಟಿ ಖಾದರ್ ಅವರು. ಅದರ ಅಂಗವಾಗಿ ಈಗ ವಿಧಾನಸೌಧಕ್ಕೆ ಪರ್ಮನೆಂಟಾಗಿ ಲೈಟಿಂಗ್ ವ್ಯವಸ್ಥೆ ಇದೆ. ಪರ್ಮನೆಂಟಾಗಿ ಲೈಟಿಂಗ್ ವ್ಯವಸ್ಥೆ 1,000 ಬೆಳಕುಗಳನ್ನು ಇದಕ್ಕಾಗಿ ಅಳವಡಿಸಿದ್ದಾರೆ. LED ಲೈಟ್ಗಳನ್ನು 1,000 ಲೈಟ್ಗಳನ್ನು ಅಳವಡಿಸಿದ್ದಾರೆ. ವೀರೇಂದ್ರ ಪಾಟೀಲ್ ಅವರು ಜಪಾನ್ಗೆ ಹೋದಾಗ ಅಲ್ಲಿ ಆಡಳಿತ ಕೇಂದ್ರದ ಬೆಳಕಿನ ಅಲಂಕಾರ ನೋಡಿ ವಿಧಾನಸೌಧಕ್ಕೆ ಬೆಳಕಿನ ವ್ಯವಸ್ಥೆ ಮಾಡಬೇಕಂತ ಅವರು ಒಂದು ಆರಂಭ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಆಗಸ್ಟ್ 15, ಜನವರಿ 26 ಕನ್ನಡ ರಾಜ್ಯೋತ್ಸವ ಮತ್ತು ಕೆಲವು ಸಂಭ್ರಮದ ಸಮಯದಲ್ಲಿ ಲೈಟಿಂಗ್ ಮಾಡ್ತಾಯಿದ್ರು. ಈಗ ಸಭಾಧ್ಯಕ್ಷ ಯು ಟಿ ಖಾದರ್ ಅವರು ಪರ್ಮನೆಂಟಾಗಿ ಲೈಟಿಂಗ್ ವ್ಯವಸ್ಥೆ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. 1,000 ಲೈಟ್ಗಳನ್ನು ಇದಕ್ಕಾಗಿ ಹಾಕಿದ್ದಾರೆ. ಹಂಗಲ್ಲಿ ನವಿಲುಗಳು ನೋಡಿ, ವಿಧಾನಸೌಧ ಮುಂಭಾಗದ ನವಿಲುಗಳು. ಯಾಕಂದ್ರೆ ಲೈಟಿಂಗ್ ವ್ಯವಸ್ಥೆಯಲ್ಲಿ ನವಿಲುಗಳು ವಿಧಾನಸೌಧ ಲೈಟಿಂಗ್ ವ್ಯವಸ್ಥೆಗಳು ಆಡಳಿತಕ್ಕಿಂತ ವಿಧಾನಸೌಧಕ್ಕೆ ಬೆಳಕಿನ ಅಲಂಕಾರ, ಬೆಳಕಿನ ಅಲಂಕಾರದಲ್ಲಿ ಮಿಂದ ವಿಧಾನಸೌಧ. ಹಾಂ
ನೋಡಿ, ಇದು ಕೆಂಗಲ್ ಹನುಮಂತಯ್ಯ ಅವರ ಪ್ರತಿಮೆ ಇದೆ ಇಲ್ಲಿ. ಕೆಂಗಲ್ ಹನುಮಂತಯ್ಯ ವಿಧಾನಸೌಧ ನಿರ್ಮಾತೃ ಕೆಂಗಲ್ ಹನುಮಂತಯ್ಯ. ವಿಧಾನಸೌಧ ಇಂಥ ಸುಂದರವಾದ ಒಂದು ಕಟ್ಟಡವನ್ನು, ಬಿಲ್ಡಿಂಗನ್ನು, ಒಂದು ಆಡಳಿತ ಕೇಂದ್ರ, ಶಕ್ತಿ ಕೇಂದ್ರ ನಿರ್ಮಿಸಿದವರೇ ಕೆಂಗಲ್ ಹನುಮಂತಯ್ಯ ಅವರ ಪ್ರತಿಮೆ ಇದೆ. ಇದು ವಿಧಾನಸೌಧ ನೋಡಿ. ಈಗ ಅದು ಮಧುವಣಗಿತ್ತಿಯಂತೆ ಸಂಪೂರ್ಣ ಶೃಂಗರಿಸಿಕೊಂಡ ಹಾಗೆ ಕಲರ್ ಕಲರ್ ಲೈಟ್, ವೈವಿಧ್ಯಮಯ ಬೆಳಕು, ಕಣ್ಣು ಕೋರೈಸುವ ಬೆಳಕಿನಲ್ಲಿ ನೋಡಿ ವಿಧಾನಸೌಧ ಹೇಗೆ ಕಂಗೊಳಿಸ್ತಾ ಇದೆ. ಕೆಂಗಲ್ ಹನುಮಂತಯ್ಯ ಪ್ರತಿಮೆ. ವಿಧಾನಸೌಧ ಒಂದು 60 ಎಕರೆ ಪ್ರದೇಶದಲ್ಲಿ ಹಬ್ಕೊಂಡಿದೆ. ವಿಧಾನಸೌಧ ವಿಕಾಸಸೌಧ 60 ಎಕರೆ ಪ್ರದೇಶ, ಆಡಳಿತ ಕೇಂದ್ರ, ಶಕ್ತಿ ಕೇಂದ್ರ ಕರ್ನಾಟಕದ, ಇಡೀ ಭಾರತದಲ್ಲಿ ಅತ್ಯಂತ ಸುಂದರವಾದ ಕಟ್ಟಡ ಅಂತಲೇ ಹೆಗ್ಗಳಿಕೆ ವಿಧಾನಸೌಧ. ಬೆಂಗಳೂರಿಗೆ ಬಂದವರು ವಿಧಾನಸೌಧ ಕಂಪಲ್ಸರಿಯಾಗಿ ನೋಡ್ತಾರೆ. ವಿಧಾನಸೌಧಕ್ಕೆ ಭೇಟಿ ಕೊಟ್ಟೇ ಕೊಡ್ತಾರೆ, ಒಂದು ಫೋಟೋ ತೆಗೆಸ್ಕೊಡುತ್ತಾರೆ. ಅಷ್ಟು ಸುಂದರವಾದ ಒಂದು ಕಟ್ಟಡ ಇದು ವಿಧಾನಸೌಧ. ಕರ್ನಾಟಕದ ಆಡಳಿತ ಕೇಂದ್ರ, ಉದ್ಯಾನ ನಗರಿ ಬೆಂಗಳೂರಿನಲ್ಲಿರುವ ಒಂದು ಪ್ರಮುಖ ಆಕರ್ಷಣೆಗಳಲ್ಲಿ ವಿಧಾನಸೌಧನೂ ಒಂದು. ಈಗ ಅದಕ್ಕೆ ಪರ್ಮನೆಂಟಾಗಿ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿದಿನವೂ ಈ ಲೈಟಿಂಗ್ ವ್ಯವಸ್ಥೆ ಇರುತ್ತೆ. ಬೆಂಗಳೂರಿಗೆ ಬಂದರೂ ಕಂಪಲ್ಸರಿಯಾಗಿ ಸಂಜೆ ವಿಧಾನಸೌಧಕ್ಕೆ ಬಂದು ಈ ಲೈಟಿಂಗ್ ವ್ಯವಸ್ಥೆನ, ಸುಂದರವಾದ ಬೆಳಕಿನ ವ್ಯವಸ್ಥೆಯನ್ನು ನೋಡಿಕೊಂಡು ಹೋಗ್ಬೋದು, ಖುಷಿ ಪಡ್ಬೋದು. ಇದು ಪರ್ಮನೆಂಟಾಗಿ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ.